भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शाङ्करभाष्ये षड्भिः सूत्रैः उपनिबद्धे अस्मिन् परमाणुजगदकारणत्वाधिकरणे इदानीं चतुर्थं सूत्रं चिन्तयितव्यमस्ति। पादादितः इदं पञ्चदशं सूत्रम्। इदं पञ्चदशं सूत्रं द्विवारं पठित्वा तद्भाष्यभागं च याथार्थ्येन यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तान् शिरसा प्रणिपत्य तेषां पादारविन्दयोः नमस्कारान् समर्प्य अनुग्रहं च प्राप्य प्रकृतं पञ्चदशं सूत्रं तद्भाष्यभागं च इदानीं विचारयामः। ॐ उद्धृत्य वेदपयसः कमलामिवाब्धेः
ಆಲಿಂಗಿತಾಖಿಲ ಜಗತ್ಪ್ರಭವೈಕಮೂರ್ತಿಂ ವಿದ್ಯಾಮಶೇಷ ಜಗತಾಂ ಸುಖದಾಮದಾದ್ಯಃ ತಂ ಶಂಕರಂ ವಿಮಲಭಾಷ್ಯಕೃತಂ ನಮಾಮಿ. ಓಂ ಉದ್ಧೃತ್ಯ ವೇದ ಪಯಸಃ ಕಮಲಾಮಿವಾಬ್ಧೇಃ ಆಲಿಂಗಿತಾಖಿಲ ಜಗತ್ಪ್ರಭವೈಕಮೂರ್ತಿಂ ವಿದ್ಯಾಮಶೇಷ ಜಗತಾಂ ಸುಖದಾಮದಾದ್ಯಃ ತಂ ಶಂಕರಂ ವಿಮಲಭಾಷ್ಯಕೃತಂ ನಮಾಮಿ. ತಂ ಶಂಕರಂ ವಿಮಲಭಾಷ್ಯಕೃತಂ ನಮಾಮಿ. ಈಗ 15ನೆಯ ಸೂತ್ರವನ್ನು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲು ಆ ಅಧಿಕರಣದ ಎಲ್ಲ ಸೂತ್ರಗಳನ್ನೂ ಕೂಡ ಒಂದು ಬಾರಿ ಪಾರಾಯಣ ಮಾಡೋಣ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೇ ತೃತೀಯಂ ಷಟ್ಸೂತ್ರಾತ್ಮಕಂ ಪರಮಾಣು ಜಗದಕಾರಣತ್ವಾಧಿಕರಣಂ. ಓಂ ಉಭಯಥಾಪಿ ನ ಕರ್ಮಾತಸ್ತದಭಾವಃ. ಓಂ ಸಮವಾಯಾಭ್ಯುಪಗಮಾಚ್ಚ ಸಾಮ್ಯಾದನವಸ್ಥಿತೇಃ. ಓಂ ನಿತ್ಯಮೇವ ಚ ಭಾವಾತ್. ಓಂ ರೂಪಾದಿಮತ್ವಾಚ್ಚ ವಿಪರ್ಯಯೋ ದರ್ಶನಾತ್. ಓಂ ಉಭಯಥಾ ಚ ದೋಷಾತ್. ಓಂ ಅಪರಿಗ್ರಹಾಚ್ಚಾತ್ಯಂತಮನಪೇಕ್ಷಾ. ಇದು 6 ಸೂತ್ರಗಳು. ಪ್ರಕೃತ ನಾವು 4ನೆಯ ಸೂತ್ರ ಯಾವುದದು? ಓಂ ರೂಪಾದಿಮತ್ವಾಚ್ಚ ವಿಪರ್ಯಯೋ ದರ್ಶನಾತ್. ಓಂ ರೂಪಾದಿಮತ್ವಾಚ್ಚ ವಿಪರ್ಯಯೋ ದರ್ಶನಾತ್. ಈ ಅಧಿಕರಣದಲ್ಲಿ 4ನೆಯ ಸೂತ್ರವನ್ನು ವಿಚಾರ ಮಾಡ್ತಾ ಇದ್ದೇವೆ. ಇದರ ಒಂದು ಅರ್ಥ ಏನಾಗುತ್ತೆ? ಚ ರೂಪಾದಿಮತ್ವಾತ್ ಅಭ್ಯುಪಗಮ ವಿಪರ್ಯಯ ಆಪದ್ಯತೆ ಕುತಃ ದರ್ಶನಾತ್ ತಸ್ಮಾತ್ ಅಯಂ ಪರಮಾಣು ಕಾರಣವಾದ ಅನುಪಪನ್ನ. ಮತ್ತು ಕೂಡ ರೂಪಾದಿಮತ್ವಾತ್ ನೀವು ಪರಮಾಣುಗಳಿಗೆ ರೂಪವೇ ಮೊದಲಾದದ್ದನ್ನು ಅಂತೇನು? ರೂಪ ಮತ್ತು ನಿತ್ಯತ್ವ ಇಂಥವೆಲ್ಲ ಹೇಳ್ತಾ ಇದ್ದೀರಲ್ಲ. ಹೇಳೋದ್ರಿಂದ ನೀವು ಒಪ್ಪಿರತಕ್ಕಂತಹ ಸಿದ್ಧಾಂತ ಇದೆಯಲ್ಲ, ಅದಕ್ಕೆ ಇದು ವಿರುದ್ಧವಾಗುತ್ತದೆ. ಯಾಕೆ ಅಂತಂದ್ರೆ ಹಾಗೆ ಕಂಡು ಬರುತ್ತಿರುವುದರಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇದೇನಿದು? ಎಲ್ಲರ ಅನುಭವವೂ ಹೌದಿದು. ಏನು ಅನುಭವ ಅಂತಕ್ಕಂಥದ್ದು ಹೇಳ್ತಾ ಇದ್ದೇವೆ. ಆದ್ದರಿಂದ ಪರಮಾಣು ಜಗತ್ ಕಾರಣವಾದ ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ ವೈಶೇಷಿಕರೇ, ಈ ಇಡೀ ಜಗತ್ತಿಗೆ, ನಾಮರೂಪಾತ್ಮಕವಾದ ಈ ಜಗತ್ತಿಗೆ ಪರಮಾಣುಗಳೇ ಕಾರಣ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಹೊಂದೋದಿಲ್ಲ ಅಂತಕ್ಕಂಥದ್ದು. ಇದರಲ್ಲಿ ಈ ರೂಪಾದಿಮತ್ವಾತ್ ಅಂತಕ್ಕಂಥದ್ದನ್ನು ವಿಚಾರ ಮಾಡಿದ್ದಾಗಿತ್ತು. ಏನು? ರೂಪವೇ ಮೊದಲಾದದ್ದನ್ನು ಉಳ್ಳವುಗಳೆಂದು ನೀವು ಹೇಳುತ್ತಿರುವುದರಿಂದ, ಪರಮಾಣುಗಳಿಗೆ ರೂಪ ಮೊದಲಾದು ಇದೆ ಅಂತ ನೀವು ಹೇಳ್ತಾ ಇರೋದರಿಂದ, ನೀವು ಪರಮಾಣುಗಳ ಸ್ವರೂಪವನ್ನು ಒಪ್ಪಿದ್ದೀರಲ್ಲ. ಪರಮಾಣುವಿನ ಸ್ವರೂಪ ಹೀಗಿರಬೇಕು. ಹೇಗೆ? ಅದು ಮುಂದೆ ವಿಭಾಗವನ್ನು ಮಾಡದೆ ಇರತಕ್ಕಂಥ ಸ್ಥಿತಿ. ಅದು ವಿಭಾಗವನ್ನು ಮಾಡೋದಕ್ಕೆ ಆಗಬಾರ್ದು. ಅಷ್ಟೊಂದು ಸೂಕ್ಷ್ಮವಾದ ಒಂದು ಸ್ಥಿತಿ ಅದು ಅಂತ ಹೇಳ್ತಾ ಇದ್ದೀರಲ್ಲ. ಅದಕ್ಕೆ ವಿರೋಧ ಬಂದುಬಿಡುತ್ತೆ ಯಾವಾಗ ನೀವು ಆ ಪರಮಾಣುವಿಗೆ ರೂಪವನ್ನು ಹೇಳಿದಾಗ. ಯಾಕೆ ಅಂತಂದರೆ ಕಂಡಿರತಕ್ಕಂಥದ್ದು ಸ್ವಾಮಿ, ಅದು ಯಾವುದಾದರೂ ಒಂದು ವಸ್ತುವಿಗೆ ಯಾವುದೋ ಒಂದು ಪದಾರ್ಥ ಜೋಡಿಸಿದಾಗ ಅಥವಾ ಇನ್ಯಾವುದೋ ಒಂದು ಪದಾರ್ಥವನ್ನು ಹಾಕಿದಾಗ ಏನಾಗುತ್ತೆ? ಅದು ಸ್ಥೂಲವಾಗಿ ಬಿಡುತ್ತೆ. ಹೌದು ತಾನೆ? ಆ ಸೂಕ್ಷ್ಮಾಂತರದನ್ನು ಕಳ್ಕೊಂಡು ಬಿಡುತ್ತೆ. ಮತ್ತಿನ್ನೇನಾಗುತ್ತೆ? ಅದು ನಾಶವಾಗತಕ್ಕಂಥದ್ದು.
ಯಾವಾಗ ಇನ್ನೊಂದು ಬಂದು ಪದಾರ್ಥ ಸೇರ್ಕೊಂತ ಅದು ಸ್ಥೂಲವೂ ಆಗುತ್ತೆ ಮತ್ತೆ ನಾಶವುಳ್ಳದ್ದು ಆಗಿಬಿಡುತ್ತೆ. ಇದು ಯಾರು ಏನು ಶ್ರುತಿ ಹೇಳಬೇಕಾದ್ದಿಲ್ಲ, ಇನ್ನೊಬ್ಬರು ಹೇಳಬೇಕಾದ್ದಿಲ್ಲ, ನಮ್ಮ ಅನುಭವ, ದೈನಿಕವಾದ ಒಂದು ಅನುಭವ. ದೈನಿಕ ಅಂದರೆ ದಿನಾ ನಡೀತಾ ಇರತಕ್ಕಂಥ ಅನುಭವ ಇದು. ಆದ್ದರಿಂದ ನೀವು ಒಪ್ಪಿಕೊಂಡಿರ್ತಕ್ಕಂಥ ಈ ಪರಮಾಣುವಿನ ಸ್ವರೂಪ ಇದೆಯಲ್ಲ, ಅದಕ್ಕೆ ವಿರುದ್ಧವಾಗುತ್ತೆ ರೂಪವನ್ನು ಹೇಳಿದರೆ ಅಂತ ಹೇಳಿದ್ರು. ಇಲ್ಲಿ ರೂಪಾದಿಮತ್ವಾತ್ ಅಂತ ಇದೆಯಲ್ಲ, ರೂಪಾದಿ ಅಂತ ಇದೆ. ರೂಪಾದಿ ಅಂದರೆ ಇನ್ನು ಯಾವುದು ಅಂದರೆ ಇದು ನಿತ್ಯತ್ವವನ್ನು ಹೇಳ್ತಾರೆ. ರೂಪವನ್ನೂ ಹೇಳ್ತಾರೆ ಮತ್ತೆ ನಿತ್ಯತ್ವವನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ? ಪರಮಾಣುಗಳು ರೂಪವುಳ್ಳದ್ದೂ ಆಗಿದೆ ಮತ್ತೆ ನಿತ್ಯವೂ ಆಗಿದೆ ಅಂತ ಹೇಳ್ತಾರಲ್ಲ. ಈಗ ಪ್ರಕೃತ ಈ ನಿತ್ಯವೂ ಆಗಿದೆ ಅಂತಕ್ಕಂಥದ್ದು ಕೂಡ ಹೇಗೆ ಹೊಂದುವುದಿಲ್ಲ ಅಂತ ಅನ್ನುವುದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇದಕ್ಕೆ ಆ ಒಂದು ವೈಶೇಷಿಕ ಸೂತ್ರಗಳನ್ನೇ ಅವರು ನಿತ್ಯತ್ವ ಅಂತ ಹೇಳೋದಕ್ಕೆ ಕಾರಣ ಕೊಟ್ಟಿದ್ದಾರಲ್ಲ ಸೂತ್ರದಲ್ಲಿ, ಆ ಸೂತ್ರವನ್ನೇ ಉದ್ಧಾರ ಮಾಡಿ ಆಚಾರ್ಯ ಶಂಕರ ಭಗವತ್ ಪೂಜ್ಯಪಾದರು ನೋಡಿ ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಭಾಗವನ್ನು ಇವತ್ತು ನೋಡೋಣ. ಸೂತ್ರವೊಂದು ಇನ್ನೊಂದ್ಸರಿ ಹೇಳ್ಕೊಂಡ್ಬಿಡೋಣ. ಯಾಕೆ ಹೇಳ್ಕೊಂಡೇನಾಗುತ್ತೆ ಪದೇ ಪದೇ ಆ ಅರ್ಥ ನಮಗಾಗ್ಬಿಡುತ್ತೆ. ರೂಪಾದಿಮತ್ವಾಚ ವಿಪರ್ಯಯೋ, ಅಲ್ಲಿ ಒಂದು ರೂಪಾದಿಮತ್ವಾಚ ವಿಪರ್ಯಯ ಕುತಃ ದರ್ಶನಾತ್. ರೂಪಾದಿಮತ್ವಾಚ ವಿಪರ್ಯಯೋ ದರ್ಶನಾತ್ ಏನಾಗುತ್ತೆ ಇದರಿಂದ? ತಸ್ಮಾತ್ ಎಂ ಪರಮಾಣು ಕಾರಣವಾದ ಅನುಪಪನ್ನ. ಅಷ್ಟೆ. ನೋಡೋಣ ಹೇಗೆ ಈ ನಿತ್ಯತ್ವ ಅಂತ ಅನ್ನೋದಕ್ಕೂ ಕೂಡ ಅವರು ಏನು ಹೇಳ್ತಾರೆ. ನಿತ್ಯತ್ವ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನು ಕಾರಣ ಕೊಡ್ತಾರೆ ಅವರು, ಯಾಕೆ ನಿತ್ಯ ಆಗಿದೆ ಪರಮಾಣು ಅಂತ ಹೇಳ್ತಾರೆ, ಆ ಕಾರಣಗಳು ಹೇಗೆ ಸರಿ ಹೊಂದುವುದಿಲ್ಲ, ಸರಿಯಾದ ಕಾರಣವಾಗುವುದಿಲ್ಲ ಅನ್ನುವುದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. 32ನೇ ಭಾಷ್ಯ ಭಾಗ. ಯಚ್ಚ ನಿತ್ಯತ್ವೇ ಕಾರಣಂ ತೈಹಿ ಉಕ್ತಂ ಸದಕಾರಣವತ್ ಅನಿತ್ಯಂ ಸತ್ ಅಕಾರಣವತ್ ನಿತ್ಯಂ. ತಪ್ಪೋದೇನು? ಸದಕಾರಣವನ್ ನಿತ್ಯಂ ಸತ್ ಅಕಾರಣವತ್ ನಿತ್ಯಂ. ಇದೇನಿದು? ವೈಶೇಷಿಕ ಸೂತ್ರ ಇದು. ಯಾರು? ಕಣಾದ ಮಹರ್ಷಿಗಳು ಮಾಡಿರ್ತಕ್ಕಂಥ ಸೂತ್ರ ಇದು. ಏನಿದು ಅಂದರೆ ನೋಡಿ ಸ್ವಾಮಿ ವೈಶೇಷಿಕರೇ, ನೀವು ಈ ಪರಮಾಣು ನಿತ್ಯವಾಗಿದೆ ಎನ್ನುವುದಕ್ಕೆ ನೀವು ಏನು ಕಾರಣ ಕೊಡ್ತಾ ಇದ್ದೀರಾ ಅಂದರೆ, ನಿಮ್ಮ ಆಚಾರ್ಯರು ಕಣಾದ ಮಹರ್ಷಿಗಳೇ ಹೇಳಿಬಿಟ್ಟಿದ್ದಾರೆ. ಏನಂತ? ಸತ್ ಅಕಾರಣವತ್ ತಸ್ಮಾತ್ ನಿತ್ಯಂ ಅಂತ. ಏನಾಗಿದೆ? ಈ ಪರಮಾಣುಗಳು ಸತ್ತಾಗಿದೆ. ಸತ್ತಾಗಿದೆ ಅಂತಂದೇನು? ಅದಕ್ಕೆ ಒಂದು ಅಸ್ತಿತ್ವ ಅಂತಕ್ಕಂಥ ಭಾವರೂಪವಾಗಿದೆ ಒಂದು ಕಾರಣ. ಇನ್ನೊಂದು ಅಕಾರಣವತ್. ಏನು? ಸತ್ತು ವತ್, ಸತ್ತಂತ ಅದು ಒತ್ತಂತ ಸೇರಿಸ್ಕೋಬೇಕು. ಸತ್ ವತ್ ಅಕಾರಣವತ್. ಸತ್ತಿನಿಂದಲೂ ಕೂಡಿದೆ ಮತ್ತೆ ಅಕಾರಣದಿಂದಲೂ ಕೂಡಿದೆ. ಸತ್ತಿನಿಂದಲೂ ಕೂಡಿದೇನು? ಭಾವರೂಪವಾಗಿದೆ ಅಂತ ಅರ್ಥವಾಯಿತು. ಈ ಅಕಾರಣವತ್ತು ಅಂತಂದ್ರೆ ಏನು? ಅಕಾರಣದಿಂದ ಕೂಡಿದೆ ಅಂತಂದರೆ ಪರಮಾಣುವಿಗೆ ಇನ್ನೊಂದು ಕಾರಣ ಎಂಬತಕ್ಕಂಥದ್ದು ಇಲ್ಲ. ಯಾಕೆ ಅಂತಂದರೆ, ಅದು ಒಂದು ಪಕ್ಷ ವಿಭಾಗ ಮಾಡುವುದಾಗಿದ್ದರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ, ಯಾಕೇನೋ ಹೇಳ್ಬೋದಾಗಿತ್ತು. ಇಲ್ವಲ್ಲ. ಕಟ್ಟ ಕಡೆಯ ಸ್ಥಿತಿ ಅಂದ್ರೇನು? ಇದಕ್ಕೆ ಯಾವ ಕಾರಣವೂ ಇಲ್ಲ ಅಂದ್ರೆ ಏನು? ಇದು ಕಾರ್ಯವಲ್ಲ ಅಂತ. ಅಕಾರಣವತ್. ಹೀಗೆ ಎರಡು ಕಾರಣವನ್ನು ಕೊಟ್ಟು ಒಂದು ಭಾವರೂಪವಾಗಿದೆ ಮತ್ತು ಇದಕ್ಕೆ ಮತ್ತೊಂದು ಕಾರಣ ಎಂಬತಕ್ಕಂಥದ್ದು ಇಲ್ಲ. ಇದೇ ಪರಮ ಕಾರಣ. ಆದ್ದರಿಂದ ಈ ಪರಮಾಣುಗಳು ನಿತ್ಯ ಅಂತ ವೈಶೇಷಿಕ ಸೂತ್ರ ಕಣಾದ ಮಹರ್ಷಿಗಳು ಹೇಳಿದ್ದಾರೆ. ಈ ಸೂತ್ರ ಇದೆಯಲ್ಲ ವೈಶೇಷಿಕರೇ, ತದಪಿ ಅಂದರೆ ಈ ಸೂತ್ರದಿಂದಲೂ ಕೂಡ ಏವಂ ಸತಿ ಅಂದರೆ ಹೀಗಾದರೆ
ಹೀಗಾದರೆ ಅಂದರೆ ಹೇಗಾದರೆ ಅಂತಂದರೆ ರೂಪಾದಿಮತ್ವೇಷು ಅಣುಷು ಸತ್ಸು. ಅಂದರೆ ರೂಪಾದಿಗಳನ್ನು ಉಳ್ಳದ್ದಾಗಿ ಅಣುವು ಇದೆ ಅಂತ ಹೇಳುವುದರಿಂದ, ಅಣುವಿಗೆ ರೂಪಾದಿಗಳು ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಹೀಗಾದರೆ ಆ ಅಣುಗಳಲ್ಲಿ ನ ಸಂಭವತಿ. ಏನು ನೀವು ಕಾರಣ ಕೊಟ್ಟಿದ್ರೆ ನಿತ್ಯತ್ವ, ಈ ನಿತ್ಯತ್ವ ಅಂತಕ್ಕಂಥದ್ದು ಹೊಂದುವುದಿಲ್ಲ. ಯಾವಾಗ ನೀವು ಯಾವಾಗ ರೂಪಾದಿಮತ್ವವನ್ನು ಹೇಳಿದಾಗ ಮತ್ತೆ ಈ ಕಾರಣವನ್ನು ಹೇಳಿದಿರಲ್ಲ, ಸತ್ತಾಗಿದೆ ಮತ್ತೆ ಅಕಾರಣವಾಗಿದೆ ಅಂತಂತ. ಅಂದರೆ ಹೀಗಿದ್ದರೂ ಕೂಡ, ಇದು ಸತ್ತಾಗಿದ್ದರೂ ಕೂಡ ಮತ್ತು ಅಕಾರಣವಾಗಿದ್ದರೂ ಕೂಡ ಅನ್ನೋದಿಲ್ಲ. ಯಾತಕ್ಕೆ ಅಂತಂದರೆ ಹೇಳ್ತಾರೆ, ಉಕ್ತೇನ ಪ್ರಕಾರೇಣ ಅಣೂನಾಮಪಿ ಕಾರಣತ್ವೋಪತ್ತೇ. ನೋಡಿ, ನಾವು ಹಿಂದೆ ತೋರಿಸ್ಕೊಟ್ಟಿದ್ವಿ ಏನಂತ, ಅಣೂನಾಮಪಿ ಅಣುಗಳೂ ಕೂಡ ಕಾರಣತ್ವ ಉಪಪತ್ತೇ, ಅದಕ್ಕೂ ಕೂಡ ಒಂದು ಕಾರಣ ಇದೆ ಎನ್ನುವುದು ಹೊಂದುತ್ತದೆ ಎಂಬುದನ್ನು ನಾವು ತೋರಿಸಿಕೊಟ್ಟಿದ್ವಿ. ಏನು, ಅಣು ಏನು ಪರಮ ಕಾರಣವಲ್ಲ, ಅದೂ ಕೂಡ ಕಾರ್ಯವೇ. ಹಾಗಾಗಿ ಆ ಅಣುಗಳಿಗೂ ಕೂಡ ಮತ್ತೊಂದು ಕಾರಣ ಎಂಬತಕ್ಕಂಥದ್ದು ಇದೆ ಅಂಬತಕ್ಕಂಥದ್ದನ್ನು ನಾವು ಹಿಂದಿನ ಸೂತ್ರದಲ್ಲಿ, ಯಾವುದಲ್ಲಿ ನಿತ್ಯತ್ವಾಚ ಅಂತ ಇದೆಯಲ್ಲ ಅಲ್ಲಿ, ಮತ್ತೆ ಅದರ ಹಿಂದಿನ ಸೂತ್ರದಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ವಿ. ಅದಕ್ಕೆ ಇಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ. ಅಲ್ಲಿಗೇನಾಯಿತು, ನೀವು ಕೊಟ್ಟ ಮೊದಲನೇ ಕಾರಣ ಏನಿದೆ, ಸತ್ತೂ ಆಗಿದೆ ಯಾವುದು ಅಣುಗಳು, ಮತ್ತು ಅಕಾರಣ ಅಂದರೆ ಅದಕ್ಕೆ ಕಾರಣ ಅಂತಕ್ಕಂಥದ್ದು ಇಲ್ಲ, ಆದ್ದರಿಂದ ನಿತ್ಯವಾಗಿದೆ ಅಂತ ನೀವೇನು ಹೇಳಿದೆ, ಎರಡು ಕಾರಣ ಕೊಟ್ರಲ್ಲ, ಅದು ಕೂಡ ಹೊಂದುವುದಿಲ್ಲ. ಇದನ್ನು ನಾವು ಹಿಂದೆ ನಾವು ಹೇಳಿದ್ದೇವೆ. ಏನಂತ, ಈ ಅಣುಗಳೂ ಕೂಡ ಅಕಾರಣ ಅಂತ ಆಗೋದಿಲ್ಲ, ಅದಕ್ಕೂ ಕೂಡ ಕಾರಣ ಅನ್ನತಕ್ಕಂಥದ್ದು ಇದೆ ಅಂತ ಹೇಳಿದ್ವಿ. ಯಾಕೆ ಅಂತಂದರೆ ಅದು ಅವಯವಿ ವಿಭಾಗಕ್ಕೆ ಒಳಪಡುವುದರಿಂದ. ಯಾಕೆ, ನೀವೇ ಹೇಳ್ತಾ ಇದ್ರಿ ರೂಪವೆಲ್ಲ ಇದೆ ಅಂತ. ಯಾವಾಗ ಅವಯವ ಅಂತ ಇದೆಯೋ ಅದು ಭಾಗವಾಯಿತು, ಯಾವಾಗ ಭಾಗವಾಯಿತು ಅಂತಂದು ಅದು ಪರಮ ಕಾರಣವಲ್ಲ, ಅದಕ್ಕೆ ಇನ್ನೊಂದು ಕಾರಣ ಇರಬೇಕು, ಅದು ಸೂಕ್ಷ್ಮವಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ನಾವು ಹೇಳಿದ್ವಿ. ಈಗ ಇನ್ನೊಂದು ಎರಡನೇ ಕಾರಣವನ್ನು ನೀವು ಹೇಳ್ತಾ ಇದ್ದೀರಲ್ಲ ನೋಡಿ, ಮೊದಲನೇ ಕಾರಣಕ್ಕೆ ನಾವಾಗಲೇ ಉತ್ತರ ಹೇಳಿದ್ದಾಗಿದೆ, ತಿರುಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಎರಡನೇ ಕಾರಣ ನೀವೇನು ಕೊಡ್ತಾ ಇದ್ದೀರಿ, ಯಾವುದಕ್ಕೆ, ಪರಮಾಣು ನಿತ್ಯವಾಗಿದೆ ಎನ್ನುವುದಕ್ಕೆ, ಅದನ್ನು ಈ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಏನು ನೋಡಿ, ಅನಿತ್ಯಮಿತಿ ಚ ವಿಶೇಷತಃ ಪ್ರತಿಷೇಧಾಭಾವ. ಇದು ನಾಲ್ಕನೇ ಸೂತ್ರ ಅವರ ಪ್ರಕಾರ, ವೈಶೇಷಿಕ ಸೂತ್ರ ಇದು. ಏನು, ಅನಿತ್ಯಂ ಇತಿ ಚ ಮತ್ತು ಅನಿತ್ಯಂ ಇತಿ, ಈ ಪರಮಾಣು ಅನಿತ್ಯವಾಗಿದೆ, ಏನು ಇದು ನಿತ್ಯವಲ್ಲ ಎಂಬುದಾಗಿ ವಿಶೇಷತಃ ವಿಶೇಷ ರೂಪದಿಂದ ಪ್ರತಿಷೇಧಾಭಾವ, ಎಲ್ಲಿಯೂ ಕೂಡ ಪ್ರತಿಷೇಧವನ್ನು ಮಾಡಿಲ್ಲ, ಮಾಡಿರುವುದು ಕಂಡಿಲ್ಲ. ಓಹೋ, ಈ ಕಾರಣನ ಏನು ನೋಡಿ, ಇವರು ಅಣುಗಳು ನಿತ್ಯವಾಗಿದೆ ಅಂತ ಹೇಳೋದಕ್ಕೆ ಕಾರಣ ಏನು ಕೊಡ್ತಾ ಇದ್ದಾರೆ ನೋಡಿ ಸ್ವಾಮಿ, ಎಲ್ಲೂ ಕೂಡ ಈ ಪರಮಾಣುಗಳು ಅನಿತ್ಯವಾಗಿವೆ ಎಂಬುದಾಗಿ ಎಲ್ಲೂ ಕೂಡ ಹೇಳಿಲ್ಲ. ಆದ್ದರಿಂದ ಏನಾಯಿತು, ನಿತ್ಯ ಅಂತ ಹಾಗಾಯಿತು. ಇದು ಎರಡನೇ ಕಾರಣ ಕೊಡ್ತದ್ದು. ಈಗ ಈ ಕಾರಣ ಇದೆಯಲ್ಲ, ಇದಕ್ಕೆ ಹೇಳ್ತಾ ಇದ್ದಾರೆ, ಇದಕ್ಕೇನು ಹೇಳ್ತಾ ಇದ್ದಾರೆ ಭಗವಾನ್ ಶಂಕರರು, ತದಪಿ ನ ಅವಶ್ಯಂ ಪರಮಾಣೂನಾಂ ನಿತ್ಯತ್ವಂ ಸಾಧಯತಿ. ನೋಡಿ, ನೀವು ಈ ಕಾರಣ ಹೇಳ್ತಾ ಇದ್ದೀರಲ್ಲ, ಎಲ್ಲೂ ಕೂಡ ಪರಮಾಣುವು ಅನಿತ್ಯವಾಗಿದೆ ಅಂತ ಹೇಳಿಲ್ಲ, ಆದ್ದರಿಂದ ಇದು ನಿತ್ಯ ಅಂತ ಹೇಳ್ತಾ ಇದ್ದೀರಲ್ಲ, ಅದೂ ಕೂಡ ಈ ಪರಮಾಣುಗಳು ನಿತ್ಯವಾಗಿದೆ ಎಂಬುದನ್ನು ಇದಮಿತ್ತಂ ಹೀಗೆ ಎಂಬುದಾಗಿ ಸಾಧಿಸಲು ಆಗುವುದಿಲ್ಲ, ಈ ಕಾರಣದಿಂದಲೂ ಕೂಡ. ಅಲ್ಲ ಸ್ವಾಮಿ,
ಎಲ್ಲೂ ಹೇಳಿಲ್ಲ, ಆದ್ದರಿಂದ ಇದು ನಿತ್ಯವಾಗಿದೆ. ಎಲ್ಲೂ ಕೂಡ ಅನಿತ್ಯ ಅಂತ ಹೇಳಿಲ್ಲ, ಆದ್ದರಿಂದ ನಿತ್ಯವಾಗಿರಬೇಕು ಅಂತ ಹೇಳಿದ್ರಲ್ಲ. ಇದು ತರ್ಕ ಸರಿ ನಿಮ್ಮದು, ಆದರೆ ಇದು ಸರಿ ಇಲ್ಲ. ಇದು ಪರಮಾಣು ನಿತ್ಯವಾಗಿದೆ ಎನ್ನುವುದಕ್ಕೆ, ಎಂದು ಸಾಧಿಸುವುದಕ್ಕೆ ಇದು ಸರಿಯಾದ ಕಾರಣವಲ್ಲ. ಯಾತಕ್ಕೆ ಸ್ವಾಮಿ ಅಂತಂದ್ರೆ ಅದಕ್ಕೆ ಹೇಳ್ತಾ ನೋಡಿ, ಎಂಥ ಕಾರಣ ಕೊಡ್ತಾ ಇದ್ದಾರೆ ನೋಡಿ. ಅಸತಿ ಯಸ್ಮಿನ್ ಕಸ್ಮಿಂಶ್ಚಿತ್ ನಿತ್ಯೇ ವಸ್ತುನಿ ನಿತ್ಯ ಶಬ್ದೇನ ನಯ ಸಮಾಸ ನೋಪಪದ್ಯತೆ. ನೋಡಿ, ಇದು ಸ್ವಲ್ಪ ಇನ್ನೊಂದು ವ್ಯಾಕರಣ ವಿಚಾರ ಇದು. ವ್ಯಾಕರಣ ಏನು ಪೂರ್ಣವಾಗಿ ಅಧ್ಯಯನ ಮಾಡಬೇಕಾದ್ದಿಲ್ಲ, ನಾವು ನೋಡಿದ್ರೆ ಗೊತ್ತಾಗುತ್ತೆ. ಏನು ಅಸತಿ ಯಸ್ಮಿನ್ ಕಸ್ಮಿಂಶ್ಚಿತ್ ನಿತ್ಯೇ ವಸ್ತುನಿ ಅಂದರೆ ಯಾವುದಾದರೂ ಒಂದು ವಸ್ತು ನಿತ್ಯ ಅಂತ ಆಗಿರತಕ್ಕಂಥ ವಸ್ತು ಇಲ್ಲದೆ ಹೋಗಿಬಿಟ್ಟರೆ, ಅದಕ್ಕೆ ಒಂದು ವಸ್ತು ಇದೆ, ಅದು ನಿತ್ಯ ಅಂತಕ್ಕಂಥ ಒಂದು ವಸ್ತು ಇಲ್ಲದೆ ಹೋಗಿಬಿಟ್ರೆ, ಆ ನಿತ್ಯ ಶಬ್ದಕ್ಕೆ ನೈ ಸಮಾಸ ಅಂದರೆ ಅದಕ್ಕೆ ವಿರೋಧವಾಗಿರ್ತಕ್ಕಂಥ ನ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನ ಸಮಾಸ ಮಾಡಿ ಹೇಳ್ತಕ್ಕಂಥದ್ದು ಹೊಂದುವುದಿಲ್ಲ. ಏನಿದರ್ಥ ಅಂತಂದ್ರೆ ನೋಡಿ, ಈಗ ಒಂದು ಉದಾಹರಣೆ ಕೊಟ್ಟರೆ ಅರ್ಥವಾಗುತ್ತೆ ನಿಮಗೆ. ಒಂದು ಈ ಘಟ ಅಂತಕ್ಕಂಥದ್ದು ಇದೆ. ಘಟ ಅಂತಕ್ಕಂಥದ್ದು ಇರುವಾಗ ಇವಾಗ ಒಂದು ಪದವನ್ನು ಬಳಸ್ತಾನೆ. ಏನು ಇದು? ಅಯಂ ನ ಘಟ ಅಂತೇನೋ ಹೇಳ್ತಾನೆ ಇಟ್ಕೊಳ್ಳಿ. ಇದು ಘಟವಲ್ಲ ಅಂತ. ಇದು ಘಟವಲ್ಲ, ನ ಘಟ ಅಘಟ. ಏನಾಯಿತು? ಸಮಾಸ ಆಯಿತು. ನ ಘಟ ಇದು ನೈ ತತ್ಪುರುಷ ಸಮಾಸ, ನೈ ಸಮಾಸ ಅಂತ ಹೇಳ್ತಾರೆ ಅದಕ್ಕೆ. ನ ವಸ್ತು ಅವಸ್ತು, ನ ವಿದ್ಯತೆ ಅವಿದ್ಯತೆ, ನ ವಿದ್ಯಾ ಅವಿದ್ಯಾ, ಇವೆಲ್ಲ ನೈ ಸಮಾಸ. ಇದು ಈ ನಾ ಅಂತಕ್ಕಂಥದ್ದು ನಿಷೇಧ ಇದೆಯಲ್ಲ, ಅದು ಯಾವುದಾದರೂ ಒಂದು ವಸ್ತು ನಿತ್ಯವಾಗಿದ್ದಾಗೆ ಮಾತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾ ಅಂತ ಹೇಳಬಹುದೇ ಹೊರತು, ಯಾವುದೂ ಇಲ್ಲದೆ ಇದ್ದಾಗ ನಾ ಅಂತ ಹೇಳಿ ಪ್ರಯೋಜನವೇ ಇಲ್ಲ. ಇದು ರಿಲೇಟಿವ್. ಇದು ನ ನಿತ್ಯಂ ಅಂದರೆ ನಿತ್ಯವಾದ ಒಂದು ಪದಾರ್ಥ ಇದೆ, ಇದೇನಾಗಿದೆ, ಇದು ಅದರ ಹಾಗೆ ನಿತ್ಯವಲ್ಲ ಅಂತ ಹೇಳಿದ್ರೆ ಸರಿ ಹೋಗುತ್ತೆ. ಅಂದರೆ ಏನಾಯಿತು? ನಿತ್ಯವಾದ ಒಂದು ವಸ್ತು ಅಂತಕ್ಕಂಥದ್ದು ಇರಬೇಕು, ಇದ್ದಾಗ ಈ ನೈ ಸಮಾಸ ಹೊಂದುತ್ತೆ. ನಿತ್ಯವಾದ ಒಂದು ವಸ್ತು ಅಂತ ಇಲ್ಲದೇನೆ ಇರುವಾಗ ಈ ನೈ ಸಮಾಸ ಹೊಂದೋದೇ ಇಲ್ಲ. ನೋಡಿ, ಇವಾಗ ಈ ಬಟ್ಟೆ ಅಂತ ಇದೆ, ದಾರ ಅಂತ ಇದೆ, ಇದಕ್ಕೆ ನೈ ಸಮಾಸ ಹೊಂದೋ. ಯಾಕೆ? ಬಟ್ಟೆ ಎಲ್ಲ ಅಂದರೆ ಬಟ್ಟೆ ಅಂತಕ್ಕಂಥದ್ದು ದಾರಕ್ಕೆ ಹೋಲಿಕೆ ಮಾಡಿದ್ರೆ ದಾರವೂ ಅನಿತ್ಯ, ದಾರವೂ ಸ್ಥೂಲ, ಬಟ್ಟೆಯೂ ಸ್ಥೂಲ, ಆದ್ದರಿಂದ ಇದೆಲ್ಲ ಅಂತಕ್ಕ ಹೊಂದೋದಿಲ್ಲ. ಮತ್ತು ಒಂದು ನಿತ್ಯವಾಗಿರ್ತಕ್ಕಂಥದ್ದು ಇರಬೇಕು. ಅದು ಯಾವುದದು? ಅದೇ ಹಂಜಿ ಅಂಶ ಇದೆಯಲ್ಲ, ಆ ಹತ್ತಿದು ಉಂಡೆ, ಅದು ಆ ಹತ್ತಿ ಉಂಡೆಯನ್ನು, ಆ ಹತ್ತಿಯ ಉಂಡೆಗೆ ಸಂಬಂಧಪಟ್ಟ ಹಾಗೆ ಈ ಎರಡೂ ಕೂಡ ಯಾವುದು, ಈ ದಾರವಾಗಲಿ ಅಥವಾ ಬಟ್ಟೆಯಾಗಲಿ, ಅದರ ಬಗ್ಗೆ ನಾವು ಇದು ಅನಿತ್ಯ ನ ನಿತ್ಯ ಅಂತ ಹೇಳ್ಬೋದು. ಹೌದಾರೆ? ಅಂದರೆ ನಿತ್ಯವಾದ ಒಂದು ವಸ್ತು ಇರಬೇಕು. ಇಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ಅಸತಿ ಯಾವುದೇ ಒಂದು ನಿತ್ಯವಾದ ಒಂದು ವಸ್ತು ಇಲ್ಲದೆ ಹೋಗಿಬಿಟ್ಟರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ನಿತ್ಯ ಶಬ್ದದಲ್ಲಿ ನೈ ಸಮಾಸ ಅಂದರೆ ನ ಅನಿತ್ಯ ಅಂತಕ್ಕಂಥದ್ದು ಹೊಂದೋದೇ ಇಲ್ಲ. ಮತ್ತು ನ ಪುನಃ ಪರಮಾಣು ನಿತ್ಯತ್ವಮೇವ ಅಪೇಕ್ಷತೆ. ಹೀಗಿರುವಾಗ ನಿತ್ಯವಾದ ಒಂದು ವಸ್ತು ಇರಬೇಕು. ಅದು ಯಾವುದಾಗಿರಬೇಕು? ಅದು ಪರಮಾಣುವೇ ಆಗಿರಬೇಕು ಅಂತ ನೀವು ಹೇಳ್ತೀರಲ್ಲ ಸ್ವಾಮಿ, ಹಾಗೆ ನಿಯಮವೇನು ಇಲ್ಲವೇ ಇಲ್ಲ. ಪರಮಾಣುವೇ ಆಗಿರಬೇಕು ಅಂತ ನಿಯಮವೇ ಇಲ್ಲ. ಏನಿದು? ಪರಮಾಣುವಿಗೂ ಕಾರಣವನ್ನು ಹೇಳಬಹುದು. ಯಾಕೆ? ಬೇಕಾದಷ್ಟು
ಶ್ರುತಿಯಲ್ಲಿ ಅದಕ್ಕೂ ಕೂಡ ಕಾರಣವನ್ನು ಹೇಳಿದ್ದಾರೆ. ಏನು ಕಾರಣ ಅದು? ಅದೇ ಬ್ರಹ್ಮವೂ ಆಗ್ಬೋದು ಕಾರಣ. ನೀವು ಪರಮಾಣುನ ಯಾಕೆ ಹೇಳ್ತೀರಾ? ಪರಮಾಣುವೇ ನಿತ್ಯ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೈ ಸಮಾಸ ಸೇರಿ ಅನಿತ್ಯ ಅಂತ ಯಾತಕ್ಕೆ ಅದನ್ನು ಹೇಳ್ತಾ ಇದ್ದೀರಾ? ಅನಿತ್ಯ ಅಂತ ಎಲ್ಲೂ ಹೇಳಿಲ್ಲ ಅಂತ. ಮೊಟ್ಟ ಮೊದಲನೇದಾಗಿ ಪರಮಾಣು ಅದೇ ಕಟ್ಟಕಡೆಯ ಸ್ಥಿತಿ ಅನ್ನೋದೇ ಹೊಂದೋದಿಲ್ಲ. ಅದಕ್ಕೂ ಕಾರಣವನ್ನು ನಾವು ಹಿಂದೆ ತೋರಿಸ್ಕೊಟ್ಟಿದ್ದೇವೆ. ಹಾಗಿರೋದ್ರಿಂದ ಈ ನೈ ಸಮಾಸ ಅನಿತ್ಯ ಅಂತಕ್ಕಂಥದ್ದಕ್ಕೆ ನೀವು ಕೊಟ್ಟಿದ್ದೀರಲ್ಲ ಕಾರಣ. ಎಲ್ಲೂ ಕೂಡ ಪರಮಾಣವನ್ನ ಅನಿತ್ಯ ಅಂತ ಹೇಳಿಲ್ಲ, ಆದ್ದರಿಂದ ಇದು ನಿತ್ಯ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸರಿ ಹೋಗೋದಿಲ್ಲ. ಅನಿತ್ಯ ಅಂತ ಹೇಳ್ಬೇಕಾದ್ರೆ ನಿತ್ಯ ಅಂತ ಒಂದು ವಸ್ತು ಇರಬೇಕು. ಅದಲ್ಲದ್ದು ಅನಿತ್ಯ, ನಿತ್ಯವಲ್ಲದ್ದು ಅನಿತ್ಯ ಅಷ್ಟೇ ಹೊರತು ಅನಿತ್ಯ ಅಂತ ಒಂದು ಪದಾರ್ಥ ಸಪರೇಟ್ ಆಗಿದೆ ಅಂತ ಅರ್ಥವೇನು? ಇಲ್ಲ, ಸಾಧ್ಯವೇ ಇಲ್ಲ. ಅನಿತ್ಯ ಅಂದ್ರೆ ಏನು? ನಿತ್ಯವಲ್ಲದ್ದು ಅಷ್ಟೇ. ಅಂದರೆ ನಿತ್ಯ ಅಂತಕ್ಕಂಥ ಒಂದಿರಬೇಕು, ಅದಲ್ಲದ್ದು ಅಂತ ಅರ್ಥ. ನಿಮಗೆ ಇದಕ್ಕೆ ಹೊಂದೋದಿಲ್ಲ ಅಂದ್ಬಿಟ್ಟು ನಚ ಶಬ್ದಾರ್ಥ ವ್ಯವಹಾರ ಮಾತ್ರೇಣ ಕಸ್ಯಚಿತ್ ಅರ್ಥಸ್ಯ ಪ್ರಸಿದ್ಧಿರ್ಭವತಿ. ಮತ್ತು ನೀವು ಏನೋ ಶಬ್ದ ಹಾಕ್ಬಿಟ್ರೆ ಸ್ವಾಮಿ, ಏನಂತ? ಅನಿತ್ಯಮಿತಿ ವಿಶೇಷತಃ ಪ್ರತಿಷೇಧಾಭಾವ ಅಂದ್ಬಿಟ್ಟು ಇನ್ನೊಂದು ಹೇಳಿದ್ರಲ್ಲ, ಯಾವುದದು? ಅದು ಇದು ಅನಿತ್ಯಮಿತಿ ಚ ವಿಷಯ. ಅದು ಇನ್ನೊಂದು ಸಕಾರಣ. ಕಾರಣತ್ವ ಏನು? ಸತ್ ಅಕಾರಣವತ್ ಅಂತ ಹೇಳಿದ್ರಲ್ಲ, ನೀವು ಹೇಳ್ಕೋಬಹುದು, ಪದ ಹಾಕ್ಬೋದು. ಪದ ಹಾಕ್ಬಿಟ್ಟು ಮಾತ್ರಕ್ಕೆ ಅದಕ್ಕೊಂದು ಅರ್ಥ ಇದೆ, ಹೌದು. ಅಷ್ಟು ಮಾತ್ರಕ್ಕೆ ಅದು ಒಂದು ವ್ಯವಹಾರಕ್ಕೆ ಯೋಗ್ಯವಾಗುತ್ತೆ, ಅದರ ಅರ್ಥ ಪ್ರಸಿದ್ಧಿಯಾಗಿದೆ ಅಂತಕ್ಕಂಥದ್ದು ಏನೂ ಇಲ್ಲ. ಏನು ಇದಕ್ಕೆ ಒಂದು ಮಾತು ಹೇಳ್ತಾರೆ ನೋಡಿ, ಇವೆಲ್ಲ ಏನು? ಶಬ್ದಾಡಂಬರ, ಕೇವಲ ಶಬ್ದಾಡಂಬರ ಅಷ್ಟೆ. ಏನು ಶಬ್ದಾಡಂಬರ? ಅದಕ್ಕೊಂದು ಉದಾಹರಣೆ ಕೊಟ್ಟರೆ ಗೊತ್ತಾಗುತ್ತೆ. ಇವಾಗ ನೋಡಿ, ಶಬ್ದ ಅರ್ಥ ಅಂತಕ್ಕಂಥದ್ದು ಇದ್ದೇ ಇದೆ. ಅದು ಪ್ರಯೋಗ ಮಾಡಿದ ಮಾತ್ರಕ್ಕೆ ಅದಕ್ಕೊಂದು ಅರ್ಥ ಇರಬೇಕು ಅಂತ ಏನು ಇಲ್ವೇ ಇಲ್ಲ. ನೋಡಿ, ಒಂದು ಉದಾಹರಣೆಗೆ, ಈಗ ತೈತ್ರಿಯದಲ್ಲಿ ಬರ್ತಕ್ಕಂಥ ಒಂದು ಉದಾಹರಣೆ. ಏನಾಯ್ತು? ಒಬ್ಬ ಇದ್ದಾನೆ, ಅವನೇನ್ ಮಾಡ್ತಾನೆ? ಮೊಲದ ಕೊಂಬಿನಿಂದ ಬಿಲ್ಲನ್ನು ತಯಾರಿಸಿದ್ದಾನೆ ಅಂತ ಹೇಳಿದ್ರು. ಶಶಶೃಂಗ ಧನುರ್ಧರ ಅಂತ. ಇವಾಗ ಶಶಶೃಂಗ ಧನುರ್ಧರ ಅಂತಂದಾಗ ಅದಕ್ಕೆ ಅರ್ಥ ಇದೆಯೋ ಇಲ್ವೋ? ಇದೆ. ಶಶ ಅಂದರೆ ಮೊಲ, ಶೃಂಗ ಅಂದರೆ ಕೊಂಬು, ಅದರಿಂದ ಮಾಡತಕ್ಕಂಥ ಧನಸ್ಸು, ಅದನ್ನು ಧರಿಸಿರ್ತಕ್ಕಂಥವನು, ಇದೆಯಲ್ಲ ಅರ್ಥ. ಶಬ್ದಕ್ಕೆ ಅರ್ಥ ಇದೆ, ಇಲ್ಲ ಅಂತಲ್ಲ. ಶಬ್ದಕ್ಕೆ ಅರ್ಥ ಯಾವತ್ತೂ ಇದ್ದೇ ಇರುತ್ತೆ. ಹಾಗಂದು ಮಾತ್ರಕ್ಕೆ, ಶಬ್ದ ಅರ್ಥ ಇದೆ ಅಂದ ಮಾತ್ರಕ್ಕೆ ಅದು ವ್ಯವಹಾರಕ್ಕೆ ಆಗುತ್ತಾ? ಎಲ್ಲಾದರೂ ಕೂಡ ಮೊಲದ ಕೊಂಬಿನಿಂದ ಬಿಲ್ಲನ್ನು ಮಾಡಿಕೊಂಡು ಇವನು ಬರುತ್ತಿದ್ದಾನೆ ಅಂದರೆ ಹೊಂದುತ್ತಾ ಇದ್ದಾರ? ಮೊಲದ ಕೊಂಬಿನಿಂದ ಬಿಲ್ಲು, ಅದಕ್ಕೆ ಅರ್ಥ ಇದೆ. ಮೊಲದ ಕೊಂಬು ಅನ್ನೋಕ್ಕೆ ಅರ್ಥ ಇದೆ, ಬಿಲ್ಲು ಅನ್ನೋದಕ್ಕೆ ಅರ್ಥ ಇದೆ. ಪ್ರಯೋಗ ಮಾಡಿಬಿಟ್ಟು ಮಾತ್ರಕ್ಕೆ ಅದು ಸಾಧ್ಯವಾ? ಆಗೋದಿಲ್ಲ. ಹೀಗೆ ನೀವು ಏನೋ ಒಂದು ಸತ್ ಅಕಾರಣವತ್ ಅನಿತ್ಯಂ ನಿತ್ಯತ್ವಂ ಅಂತ ಹೇಳಿಬಿಟ್ರೆ, ಸತು ಅಕಾರಣವತ್ತು ನಿತ್ಯತ್ವಂ ಅದಕ್ಕೆ ಅರ್ಥ ಇದೆ, ಆದರೆ ಅದು ಹೊಂದೋದಿಲ್ವ? ಅದು ಯೋಚನೆ ಮಾಡಿಲ್ವಲ್ಲ ನೀವು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಏನು? ಒಂದು ಶಬ್ದ ಅರ್ಥ ಇಟ್ಕೊಂಡು ಮಾತ್ರಕ್ಕೆ ಅದು ಅರ್ಥ ಪ್ರಸಿದ್ಧಿ ಏನೂ ಆಗೋದಿಲ್ಲ. ಯಾಕೆ ಅಂದರೆ ಪ್ರಮಾಣಾಂತರ ಸಿದ್ಧಯೋ ಶಬ್ದಾರ್ಥಯೋ ವ್ಯವಹಾರ ಅವತಾರಾತ್. ಏನಾಗುತ್ತೆ ಇಲ್ಲಿ? ಪ್ರಮಾಣಾಂತರ ಸಿದ್ಧಯೋ ಅಂದರೆ ಬೇರೆಯ ಪ್ರಮಾಣದಿಂದ ಸಿದ್ಧವಾಗಿರ್ತಕ್ಕಂತಹ ಶಬ್ದ ಅರ್ಥ ಇವೆರಡೂ ಇದೆಯಲ್ಲ, ಇದು ವ್ಯವಹಾರಕ್ಕೆ ಯೋಗ್ಯವಾಗಿದೆ. ಬೇರೆಯ ಪ್ರಮಾಣ ಅಂದ್ರೆ ಏನು? ಅದು ಅನುಭವಕ್ಕೆ ಹೊಂದುಗಡೆಯಾಗಿರಬೇಕು, ಮತ್ತು ತರ್ಕಕ್ಕೆ ಹೊಂದುಗಡೆಯಾಗಿರಬೇಕು. ಇವೆಷ್ಟೆಲ್ಲ ಇದ್ದರೆ, ಏನೋ ಒಂದು ಪದ ಹೇಳ್ಬಿಡ್ತೀರಿ, ಹೇಳಿಬಿಟ್ರೆ ಅದು ಅನುಭವಕ್ಕೆ ಹೊಂದುಗಡೆ ಆಗುವಂತಿದ್ರೆ ಒಪ್ಕೋಬೋದಷ್ಟೇ. ಖಪುಷ್ಪಕೃತ ಶೇಖರ ಅಂದರು. ಏನು?
ಆಕಾಶ ಪುಷ್ಪವನ್ನು ಧರಿಸಿಕೊಂಡು ಬರುತ್ತಿದ್ದಾನೆ. ಎಲ್ಲಾರು ಆಗತ್ತ ಅರ್ಥ ಇದೆ. ಆಕಾಶ ಅನ್ನೋಕೆ ಅರ್ಥ ಇದೆ, ಪುಷ್ಪ ಅನ್ನೋಕೆ ಅರ್ಥ ಇದೆ, ಧರಿಸಿಕೊಂಡು ಅಂತ ಅರ್ಥ ಇದೆ. ಅರ್ಥ ಇದ್ದ ಮಾತ್ರಕ್ಕೇನೆ ಅದು ವ್ಯವಹಾರ ಯೋಗ್ಯವ ಅಥವಾ ಅನುಭವ ಯೋಗ್ಯವ? ಎರಡೂ ಅಲ್ಲ. ಹಾಗೆ ನೀವೇನೋ ಹೇಳಿಬಿಟ್ಟು ಸತು ಅಕಾರಣವತ್ ಅಂದ್ಬಿಟ್ಟು ಅದು ನಿತ್ಯಂ ಅಂತ ಹೇಳಿಬಿಟ್ರೆ ಶಬ್ದ ಹಾಕ್ಬೋದು ನೀವು, ಅದು ವ್ಯವಹಾರ ಯೋಗ್ಯವಲ್ಲ ಅಂತ ಹೇಳಿಬಿಟ್ಟು ಎರಡನೇ ಕಾರಣವನ್ನು ತಳ್ಳಿ ಹಾಕಿದ್ದಾಯಿತು. ಇನ್ನು ಮೂರನೇ ಕಾರಣವೊಂದು ಇಲ್ಲಿ 3-4 ಕಾರಣವನ್ನು ಕೊಟ್ಟಿದ್ದಾರೆ. ಯಾವುದು? ಪರಮಾಣು ನಿತ್ಯ ಅಂತ ಹೇಳೋದಕ್ಕೆ. ಇನ್ನು ಮೂರನೇ ಕಾರಣವನ್ನು ಹೇಳ್ತಾ ಇದ್ದಾರೆ. ಏನು ಮೂರನೇ ಕಾರಣ? ಯದಪಿ ನಿತ್ಯತ್ವೇ ತೃತೀಯಂ ಕಾರಣ ಮುಕ್ತಂ. ಯಾವುದರಿಂದ? ಭವತಾ. ಭವತಾ ಅಂದ್ರೆ ಏನು? ವೈಶೇಷಿಕೇನ. ವೈಶೇಷಿಕರಿಂದ ಈ ಮೂರನೇ ಒಂದು ಕಾರಣವನ್ನು ಏನು ಕೊಡ್ತಾ ಇದ್ದಾರೆ, ಏನದು? ಅವಿದ್ಯಾಚ. ಅದರ ಮುಂದಿನ ಸೂತ್ರವೇ ಇದು, ಅವಿದ್ಯಾಚ ಅಂತ. ಈ ಅವಿದ್ಯಾಚ ಅಂತಕ್ಕಂಥ ಸೂತ್ರವೂ ಕೂಡ ಏನಾಗಿದೆ? ಪರಮಾಣು ನಿತ್ಯವಾಗಿದೆ ಎನ್ನುವುದಕ್ಕೆ ಸರಿಯಾದ ಕಾರಣವಾಗುವುದಿಲ್ಲ. ಹೇಗೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ತತ್ ಯದಿ ಏವಂ ವಿವ್ರಿಯತೆ ಸತಾಂ ಪರಿದೃಶ್ಯಮಾನ ಕಾರ್ಯಾಣಾಂ ಕಾರಣಾನಾಂ ಪ್ರತ್ಯಕ್ಷೇಣ ಅಗ್ರಹಣಂ ಅವಿದ್ಯಾ ಇತಿ. ನೋಡಿ ಸ್ವಾಮಿ, ನೀವು ಅವಿದ್ಯಾಚ ಅಂತ ಹೇಳ್ಬಿಟ್ರಿ. ಏನು ಅವಿದ್ಯೆ ಅಂದರೆ? ಅದನ್ನು ಮೊದಲು ಹೇಳಿ. ಅವಿದ್ಯೆ ಅಂತಂದ್ರೆ ಏನು ಹೇಳಿ, ಅದು ಹೇಳಿದ ಮೇಲೆ ಅದು ಹೊಂದುತ್ತೋ ಇಲ್ವೋ ಅಂತ ಅನ್ನೋದು ಆಮೇಲೆ ಮಾತದು. ಮೊಟ್ಟ ಮೊದಲು ಅವಿದ್ಯೆ ಅಂದರೆ ಏನು? ಅವಿದ್ಯೆ, ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಅವಿದ್ಯೆ ಅಂತಕ್ಕಂಥದ್ದು ಏನು ಅಂತಂದರೆ, ಅವಿದ್ಯೆ ಎನ್ನುವ ಪದವನ್ನು ಹೀಗೆ ಅರ್ಥ ಮಾಡ್ಬೋದು ನೀವು. ಶಂಕರ ಭಗವತ್ಪಾದರೆ ಅದನ್ನು ಊಹೆ ಮಾಡ್ತಾ ಇದ್ದಾರೆ. ನೀವು ಹೀಗೆ ಅರ್ಥ ಮಾಡ್ಬೋದು ಈ ಒಂದು ಪದಕ್ಕೆ, ಅವಿದ್ಯೆ ಅನ್ನೋದಕ್ಕೆ. ಹೇಗೆ ಅಂದರೆ, ಸತಾಂ ಪರಿದೃಶ್ಯಮಾನ ಕಾರ್ಯಾಣ. ಒಂದು ಸದ್ರೂಪವಾಗಿದೆ, ಭಾವರೂಪವಾಗಿದೆ ಮತ್ತು ಪರಿದೃಶ್ಯಮಾನ ಆಗಿದೆ. ಅಂದ್ರೇನು? ಕಣ್ಣಿಗೆ ಕಾಣ್ತಾ ಇದೆ. ಅದ್ಯಾವುದದು? ಯಾವುದೋ ಒಂದು ಕಾರ್ಯ. ಕಾರ್ಯ ಏನು? ಆ ಕಾರ್ಯ ಅದು ವಸ್ತುರೂಪವಾಗಿ ಇದೆ, ಮತ್ತೆ ಕಣ್ಣಿಗೂ ಕಾಣ್ತಾ ಇದೆ. ಮಡಕೆ, ಘಟ ಅಂತಕ್ಕಂಥದ್ದೇನು ಸದ್ರೂಪವಾಗಿಯೂ ಇದೆ, ಮತ್ತು ಕಣ್ಣಿಗೂ ಕೂಡ ಕಾಣ್ತಾ ಇದೆ. ಇಂತಹ ಸದ್ರೂಪವಾಗಿ ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ವಸ್ತುವಿಗೆ ಅದಕ್ಕೇನೋ ಕಾರಣ ಇರಬೇಕಲ್ಲ. ಕಾರಣ ಇದ್ದೇ, ಪ್ರತಿಯೊಂದು ಕಾರ್ಯಕ್ಕೊಂದು ಕಾರಣ ಇದ್ದೇ ಇರಬೇಕು. ಆ ಕಾರಣ ಇದೆಯಲ್ಲ, ಕಾರಣನ ಪ್ರತ್ಯಕ್ಷೇಣ ಅಗ್ರಹಣಂ ಅವಿದ್ಯಾ. ಅದಕ್ಕೆ ಕಾರಣ ಇದೆಯಲ್ಲ, ಆ ಕಾರಣವು ಪ್ರತ್ಯಕ್ಷವಾಗಿ ನಮಗೆ ಗೊತ್ತಾಗದೆ ಇರುವಾಗ ಏನು ಮಾಡ್ಬೋದು? ಅದರ ಬಗ್ಗೆ ಅವಿದ್ಯಾ ಅಂತ ಹೇಳ್ಬೋದು. ಉದಾಹರಣೆ, ನಮ್ಮ ವೇದಾಂತವನ್ನೇ ತಗೊಳ್ಳಿ. ಕಾರ್ಯ ಇದೆ. ಕಾರ್ಯ ಏನು? ಸದ್ರೂಪವಾಗಿದೆ. ಯಾವುದದು? ಪ್ರಪಂಚ. ಈ ಪ್ರಪಂಚ ಸದ್ರೂಪವಾಗಿದೆ, ಮತ್ತೆ ಏನಾಗಿದೆ? ಕಣ್ಣಿಗೆ ಕಾಣ್ತಾ ಇದೆ. ನಮಗೆಲ್ಲ ಕಣ್ಣು ಕಾಣ್ತಾ ಇದೆ, ಎರಡೂ ಇದೆ. ಇದು ಕಾರ್ಯ. ಇದಕ್ಕೆ ಕಾರಣ ಒಂದು ಇದ್ದೇ ಇರಬೇಕು, ಹೌದಾನೆ? ಈ ಕಾರ್ಯ ಕಾರಣ ಇರಬೇಕು. ಆದರೆ ಆ ಕಾರಣ ಏನಾಗಿದೆ? ನಮಗೆ ಮಡಕೆಗೆ ಮಣ್ಣು ಕಾರಣ. ಅಲ್ಲಿ ಮಣ್ಣು ಅಂತಕ್ಕಂಥ ಕಾರಣ ಪ್ರತ್ಯಕ್ಷವಾಗಿತ್ತು. ಪ್ರತ್ಯಕ್ಷವಾಗಿ ನೋಡ್ಬೋದು ಮಣ್ಣನ್ನು ನಾವು. ಆದರೆ ಈ ಜಗತ್ತಿಗೆ ಕಾರಣ ಅಂತ ಏನು ಹೇಳ್ತಾ ಇದ್ದಾರೆ, ಈ ಕಾರಣವನ್ನು ನಾವು ಪ್ರತ್ಯಕ್ಷವಾಗಿ ನೋಡುವುದಕ್ಕೆ ಸಾಧ್ಯವಿಲ್ಲ. ಅದು ಯಾವುದೇ ಆಗಲಿ, ಅದು ಬ್ರಹ್ಮ ಅಂತ ಬೇಕಾದ್ರೆ ಹೇಳಿ, ಅಣು ಅಂತ ಬೇಕಾದ್ರೆ ಹೇಳಿ, ಪ್ರಧಾನ ಅಂತ ಬೇಕಾದರೂ ಹೇಳಿ, ಇನ್ನೊಂದು ಏನಾದ್ರು ಹೇಳಿ, ಆ ಕಾರಣವನ್ನು ನೀವು ಕಣ್ಣಿನಿಂದ ನೋಡುವುದಕ್ಕೆ ಸಾಧ್ಯವಿಲ್ಲ. ಅದು ನಿಮಗೇನಾಗುತ್ತೆ? ಆ ಕಾರಣ ಗೊತ್ತಾಗೋದಿಲ್ಲ, ಪ್ರತ್ಯಕ್ಷವಾಗಿ ಗೊತ್ತಾಗೋದಿಲ್ಲ. ಗೊತ್ತಾಗದ ಇದ್ದಾಗ ಇದೆಯಲ್ಲ, ಇದಕ್ಕೆ ಹೆಸರು ಅವಿದ್ಯಾ ಅಂತ. ಆ ಕಾರಣ ಗೊತ್ತಾಗಿರಲ್ಲ. ಯಾಕೆ ಗೊತ್ತಾಗಿಲ್ಲ ಅಂದರೆ ಅವಿದ್ಯೆಯಿಂದ. ಯಾತಕ್ಕೆ ಅವಿದ್ಯೆ? ಆ ಕಾರ್ಯಕ್ಕೆ ಕಾರಣ ನಮಗೆ ಪ್ರತ್ಯಕ್ಷವಾಗಿ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಅವಿದ್ಯೆ ಅಂತ ಹೇಳ್ತಾ ಇದ್ದೇವೆ ಅಂತ ನೀವು ಅರ್ಥ ಮಾಡುವುದಾದರೆ
ಯಾವುದಕ್ಕೆ? ಅವಿದ್ಯೆ ಎಂಬತಕ್ಕಂಥ ಶಬ್ದಕ್ಕೆ ನೋಡಿ ಎಷ್ಟು ಇದ್ರಾಗಿ ತರ್ಕಬದ್ಧವಾಗಿ ಹೋಗ್ತಾ ಇದ್ದಾರೆ. ಮಾಡೋದಾದ್ರೆ ತತಃ ಜಣುಕ ನಿತ್ಯತಾಪಿ ಆಪದ್ಯತ. ಆಗ ಪರಮಾಣುವನ ಸ್ವಾಮಿ, ಪರಮಾಣುವಿನ ಮುಂದಿನ ರೂಪ ಇದೆಯಲ್ಲ, 2 ಪರಮಾಣುಗಳು ಸೇರಿ ಒಂದು ಜಣುಕವಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆ ಜಣುಕವೂ ಕೂಡ ಕಾರಣವಾಗಬಹುದು. ಅದ್ಯಾಕೆ ಸ್ವಾಮಿ? ಹೌದು, ಈ ಜಣುಕ ತಾನೇ ಪ್ರಪಂಚಕ್ಕೆ ಕಾರಣ. ಪರಮಾಣು ಕಾರಣ, ಪರಮಾಣು ಸಂಯೋಗವಾಯಿತು, ಸಂಯೋಗವಾಗಿ ಜಣುಕ ಆಯಿತು, ಜಣುಕದಿಂದ ಏನಾಯಿತು? ತ್ರಿಣುಕ ಆಯಿತು, ಚತುರ್ಣುಕ ಆಯಿತು, ಪ್ರಪಂಚ ಆಯಿತು. ಪ್ರಪಂಚವಾಯಿತು ಅಂತನ್ನುವಾಗ ಈ ಪರಮಾಣು ಹೇಗೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲವೋ, ಈ ಜಣುಕವೂ ಕಣ್ಣಿಗೆ ಕಾಣುವುದಿಲ್ಲ, ಈ ಸಂಯೋಗ ಕಾಣೋದಿಲ್ಲ, ಜಣುಕ ಕಾಣ್ತಾ ಇಲ್ಲ. ಆದ್ದರಿಂದ ಇದು ಕಣ್ಣಿಗೆ ಕಾಣ್ತಾ ಇಲ್ವಲ್ಲ, ಆದ್ದರಿಂದ ಇದನ್ನು ಕಾರಣ ಅಂತ ಹೇಳ್ಬಿಡ್ಬೋದಲ್ಲ. ಪರಮಾಣುಗೇನ ಕಾರಣ ಅಂತ ಹೇಳಬೇಕು? ಜಣುಕವೂ ಕಾಣಲ್ಲ, ಜಣುಕವನ್ನು ಹೇಳಿ ಕಾರಣ ಅಂತ. ನೋಡಿ ಹೇಗೆ ಆರ್ಗ್ಯುಮೆಂಟ್ ಆಗಿದೆ ಇಲ್ಲಿ. ಸತ ತತ ಜಣುಕ ನಿತ್ಯತ್ವ, ಜಣುಕವೂ ಕೂಡ ನಿತ್ಯ ಅಂತ ಹೇಳಿಬಿಡಿ, ಅದು ಕಾರಣ ಅಂತ ಹೇಳಿ. ಕಾರಣ ಅಂದರೆ ಏನಾಯಿತು? ನಿತ್ಯ ಅಂತ ಹಾಗಾಯಿತು. ಕಾರ್ಯ ಅನಿತ್ಯ, ಕಾರಣ ನಿತ್ಯ. ನೀವು ಕಾರಣ ಅಂತ ಹೇಳಿದಾಗ ನಿತ್ಯತ್ವ ಆಯಿತು. ಸೊ ಹಾಗಾದರೆ ಜಣುಕವು ನಿತ್ಯ ಅಂತ ಆಯಿತು. ಪರಮಾಣುವು ನಿತ್ಯ, ಜಣುಕವು ನಿತ್ಯ. ಏನು ಸ್ವಾಮಿ ನಿಮ್ಮ ವಾದ ಅಂತ ಹೇಳಿ ಅದನ್ನು ಸರಿಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಆತ ಅದ್ರವ್ಯತ್ವೇ ಸತಿ ಅಂದರೆ ಇವಾಗ ನೋಡಿ, ದ್ರವ್ಯತ್ವ ಒಂದು ಸತಾಂ ಪರಿದೃಶ್ಯಮಾನ ಕಾರ್ಯಾಣಾಮ್ ಅಂತ ಹೇಳಿದ್ರು. ಸತಾಂ ಬೇಡ, ಅಸತಾಂ ಅಂತ ಹಾಕ್ಬಿಡೋಣ. ಅಂದರೆ ಏನು? ಸದ್ರೂಪವಾಗಿ ಇಲ್ಲದೆ ಇರತಕ್ಕಂಥ ಒಂದು ಕಾರಣಕ್ಕೆ, ಕಾರ್ಯಕ್ಕೆ ಕಾರಣ ನಮ್ಗೆ ಗೊತ್ತಾಗ್ತಾ ಇಲ್ಲ, ಆಗ ಅವಿದ್ಯೆ ಅಂತ ಹೇಳೋಣ ಅಂತ ಹೇಳಿದ್ರೆ, ಆಗಲೂ ಕೂಡ ಅದ್ರವ್ಯತ್ವೇ ಸತಿ, ಅದ್ರವ್ಯ ಅಂತ ನೀವು ಹೇಳಿದಾಗಲೂ ಕೂಡ ಏನಾಗುತ್ತೆ? ತಥಾಪಿ ಆಗಿದ್ದರೂ ಕೂಡ ಅಕಾರಣತ್ವಮೇವ ನಿತ್ಯತಾ ನಿಮಿತ್ತಂ ಆಪದ್ಯೇತ. ಅದಕ್ಕೂ ಕೂಡ ಏನು? ಅಕಾರಣವತ್ವಮೇವ ಏನಾಗಿದೆ? ಈ ಒಂದು ಕಾರಣವಿಲ್ಲದಿರುವುದೇ, ಅದಕ್ಕೆ ಕಾರಣ ಅಂತಕ್ಕಂಥದ್ದು ಇಲ್ಲ. ಆವಾಗ ಏನಾಗುತ್ತೆ? ನಿತ್ಯತಾ ನಿಮಿತ್ತಂ ಆಪದ್ಯೇತ. ಆ ನಿತ್ಯತೆ, ನಿತ್ಯ ಎನ್ನುವುದಕ್ಕೆ ಆ ಒಂದು ನಿಮಿತ್ತ ಅಂತ ಆಗಬಹುದು. ಆದರೆ ಏನಾಗಿದೆ? ಅದ್ರವ್ಯತ್ವ ಅಂತ ಆಗೋ ಆಗಿಲ್ಲ, ಇದಾಗೋ ಆಗಿಲ್ಲ. ಆದರೆ ಯಾತಕ್ಕೆ ಹೇಳ್ತಾರೆ ಈ ಮಾತು ಅಂದರೆ, ಈ ಸೂಚ್ಯವಾಗಿ ನೋಡಿ, ನಮ್ಮ ಬ್ರಹ್ಮಕ್ಕೆ ಸಂಬಂಧಪಟ್ಟ ಹಾಗಾದರೆ ಇದು ಹೊಂದುತ್ತೆ. ನಿಮ್ಮ ಅಣುವಿಗೆ ಇದು ಹೊಂದೋದಿಲ್ಲ, ಬ್ರಹ್ಮಕ್ಕೆ ಹೊಂದುತ್ತೆ. ಯಾಕೆ? ಬ್ರಹ್ಮ ಅದ್ರವ್ಯ, ಹೌದು ತಾನೆ? ದ್ರವ್ಯವೇ ಅಲ್ಲ. ನೀವು ಹೇಳತಕ್ಕಂಥ ಪರಮಾಣು ದ್ರವ್ಯವೇ ಅಲ್ಲ ಬ್ರಹ್ಮ. ಆ ದ್ರವ್ಯವಾದರೂ ಕೂಡ, ಆ ದ್ರವ್ಯವಾಗಿರದೇ ಇದ್ದರೂ ಕೂಡ ಅದ್ರವ್ಯವಾಗಿರತಕ್ಕಂತಹ ಕಾರಣ ಈ ದ್ರವ್ಯ ರೂಪವಾಗಿರತಕ್ಕಂಥ ಕಣ್ಣಿಗೆ ಕಾಣುವಂತಹ ಕಾರ್ಯಕ್ಕೆ ಇದು ಗೋಚರವಾಗುವುದಿಲ್ಲ. ಯಾವುದು? ಈ ಒಂದು ತತ್ವ ಅದ್ರವ್ಯತ್ವ. ಅದ್ರವ್ಯ ಯಾವುದು? ಬ್ರಹ್ಮ. ನೋಡಿ, ಬ್ರಹ್ಮಕ್ಕೆ ಹೊಂದುತ್ತೆ, ನಿಮ್ಮ ಒಂದು ಪರಮಾಣುವಿಗೆ ಹೊಂದುವುದಿಲ್ಲ. ಇಲ್ಲಿ ಹೇಳಿಲ್ಲ, ಮುಂದೆ ಹೇಳ್ತಾರೆ. ತಸ್ಯ ಚ ಪ್ರಾಗೇವ ಉಕ್ತತ್ವಾತ್ ಅವಿದ್ಯಾಚ ಇತಿ ಪುನರುಕ್ತಂ ಸ್ಯಾತ್. ಮತ್ತೆ ಇನ್ನೊಂದು, ಈ ಅವಿದ್ಯಾಚ ಅಂತನ್ನುವುದಕ್ಕೆ ಕಾರಣವನ್ನ ಹೇಗೆ ಈ ಅವಿದ್ಯಾ, ಈ ಒಂದು ಕಾರಣ ಇದೆಯಲ್ಲ, ಯಾವುದು? ಪರಿದೃಶ್ಯಮಾನ ಸತ್ತು ಅಸತ್ತು ಎರಡೂ ಆಗಿರ್ಬೋದು. ಅದು ಕಣ್ಣಿಗೆ ಕಾಣ್ತಾ ಇದೆ, ಅದಕ್ಕೆ ಕಾರಣ ಮಾತ್ರ ಗೊತ್ತಾಗ್ತಾ ಇಲ್ಲ, ಆಗ ಅವಿದ್ಯೆ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿದಾಗ, ಇದನ್ನ ನಾವು ಹಿಂದೆಯೇ ಅಲ್ಲಗಳೆದಿದ್ದೇವೆ. ಮೊಟ್ಟ ಮೊದಲನೆಯ ಸೂತ್ರದಲ್ಲಿ ಉಭಯಥಾಪಿ ಚ ನ ಕರ್ಮಾತಸ್ತದ ಭಾವ, ಉಭಯಥಾಪಿ ನ ಕರ್ಮಾತಸ್ತ, ಅಲ್ಲಿ ನಾವು ಅಲ್ಲಗಳೆದಿದ್ದೇವೆ. ಆದರೆ ಇಲ್ಲೇನು ಮಾಡಬೇಕಾದಿಲ್ಲ. ಅಥಾಪಿ, ಮತ್ತು ಇನ್ನೊಂದು ವಿಚಾರ ಇಲ್ಲಿ ಹೇಳ್ತಾ ಇದ್ದಾರೆ. ಅಥಾಪಿ ಕಾರಣ ವಿಭಾಗಾತ್ ಕಾರಣ ವಿನಾಶಾಚ ಅನ್ಯಸ್ಥ ತೃತೀಯಸ್ಯ ವಿನಾಶ ಹೇತೋ ಅಸಂಭವ ಅವಿದ್ಯಾ. ನೋಡಿ, ಇನ್ನೊಂದು ಹೇಳ್ಬೋದು ನೀವು,
ಏನಂತ ಅಂದರೆ ಕಾರಣ ವಿಭಾಗಾತ್ ಕಾರಣ ವಿನಾಶಾಚ. ಈ ಕಾರಣ ಅಂತಕ್ಕಂಥದ್ದು ವಿಭಾಗ ಮತ್ತು ವಿನಾಶ ಒಂದು ವಿಭಾಗ ಮಾಡ್ತಕ್ಕಂಥದ್ದು, ಪಾರ್ಟ್ ಬೈ ಪಾರ್ಟ್ ಮಾಡ್ತಕ್ಕ ಒಂದು ವಿನಾಶ ಪೂರ್ಣವಾಗಿ ಇಲ್ಲದೆ ಇರತಕ್ಕಂಥದ್ದು. ಇದು ಬೇರೆ ಮೂರನೆಯದಕ್ಕೆ ಒಂದು ಆ ವಸ್ತು ಇಲ್ಲ ಅನ್ನೋದಕ್ಕೆ ಕಾರಣವಾಗಬಹುದು. ಇದು ಅವಿದ್ಯಾ ಅಂತಾದರೆ ಏನಾಗುತ್ತೆ, ಒಂದು ವಸ್ತು ಇದೆ, ಅದು ಭಾಗ ಮಾಡಿಬಿಟ್ರಿ, ಚೂರು 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 ಮಾಡಿಬಿಟ್ರಿ, ಏನಾಯ್ತದು, ಅದರ ಬಗ್ಗೆ ಆ ವಸ್ತುವಿನ ಬಗ್ಗೆ ಅವಿದ್ಯಾ ಹೇಗಿದೆಯೋ ಗೊತ್ತಾಗ್ತಾ ಇಲ್ಲ. ಎಲ್ಲ ಚೂರು ಮಾಡಿಬಿಟ್ರು, ಇದು ಯಾವ ಚೂರು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಕಾರಣ ವಿನಾಶಾಚ, ಪೂರ್ತಿಯಾಗಿ ಹೊರಟೋಯ್ತು, ಆಗಲೂ ಗೊತ್ತಾಗೋದಿಲ್ಲ. ಇದಕ್ಕೆ ನಾವು ಅವಿದ್ಯಾ ಅಂತ ಹೇಳ್ತೇವೆ ಅಂತ ನೀವು ಹೇಳುವುದಾದರೆ, ಆಗಲೂ ಕೂಡ ಏನಾಗುತ್ತೆ, ಸಾ ಪರಮಾಣು ನಾವು ನಿತ್ಯತ್ವ ಖ್ಯಾಪಯತಿ ಇದ್ದೀವಿ, ಅದು ಪರಮಾಣುವಿನ ನಿತ್ಯತ್ವವನ್ನು ಸ್ಥಾಪನೆ ಮಾಡುತ್ತೆ ಅಂತ ನೀವು ಹೇಳೋದಾದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ನ ಅವಶ್ಯಂ ವಿನಶ್ಯದ್ವಸ್ತು ದ್ವಾಭ್ಯಾಮೇವ ಹೇತುಭ್ಯಾಂ ವಿನಷ್ಟುಮರ್ಹತಿ ಇತಿ ನಿಯಮೋಸ್ತಿ. ನೋಡಿ ಸ್ವಾಮಿ, ಯಾವ ನಿಯಮವೂ ಇಲ್ಲ. ಒಂದು ಪದಾರ್ಥ ನಾಶವಾಗಬೇಕಾದರೆ ಅದು ವಿಭಾಗವಾಗಬೇಕು, ಅಥವಾ ಅದರ ಕಾರಣ ಪೂರ್ತಿಯಾಗಿ ಇಲ್ಲವಾಗ್ಬಿಡಬೇಕು. ಎರಡು ಕಾರಣ ಹೇಳಿದ್ರಲ್ಲ, ಆ ಎರಡೇ ಕಾರಣ ಅಂತೇನು ನಿಯಮ ಅಂತೇನಿಲ್ಲ. ಇನ್ನೂ ಬೇರೆ ಕಾರಣ ಇರಬಹುದು. ಹೌದಾ ಸ್ವಾಮಿ, ಇನ್ನೂ ಬೇರೆ ಅದ್ಯಾವ ಕಾರಣ ಇನ್ನೂ ಬೇರೆಯಾಗ ಅಂದರೆ, ಸಂಯೋಗ ಸಚಿವೇಹಿ ಅನೇಕಸ್ಮಿಂಶ ದ್ರವ್ಯೇ ದ್ರವ್ಯಾಂತರಸ್ಯ ಆರಂಭಕ್ಕೆ ಅಭ್ಯುಪಗಮ್ಯಮಾನೆ ಏತದೇವಂ. ಇದು ನೋಡಿ, ಒಂದು ದ್ರವ್ಯ ಇನ್ನೊಂದು ದ್ರವ್ಯದ ಜೊತೆ ಸೇರಿಕೊಂಡು ಯಾವುದೋ ಒಂದು ವಸ್ತು ಆರಂಭವಾಗುತ್ತಲ್ಲ, ಅದರ ಬಗ್ಗೆ ಇದು ಸರಿ ಹೋಗುತ್ತೆ ನೀವು ಹೇಳಿದ್ದು. ಆದರೆ ಏನಾಗುತ್ತೆ, ದ್ರವ್ಯವೇ ಅಲ್ಲದೆ ಇರತಕ್ಕಂತಹ ಯದಾತು ಅಪಾಸ್ತ ವಿಶೇಷಂ ಸಾಮಾನ್ಯಾತ್ಮಕಂ ಕಾರಣಂ ವಿಶೇಷವದವಸ್ಥಾಂತರಂ ಆಪದ್ಯಮಾನಂ, ಯಾವಾಗ ಯಾವ ವಿಶೇಷವೂ ಇಲ್ಲದೆ ಅದೇನು ತಿರುಗ ಭಾಗವಾಗುವ ಸ್ಥಿತಿ ಇಲ್ಲವೇ ಇಲ್ಲ, ಸಮಾನವಾಗಿದೆ ಕಾರಣ. ಇದು ವಿಶೇಷವತ್ ಅವಸ್ಥಾಂತರಂ ಅಂದರೆ ಇದಕ್ಕೆ ಯಾವ ವಿಶೇಷವೂ ಇಲ್ಲದೆ ಬೇರೆ ಅವಸ್ಥೆ ಅಂತಕ್ಕಂಥದ್ದು ಇಲ್ಲ. ಇದು ಇನ್ನೊಂದು ಯಾವುದೋ ಒಂದು ವಸ್ತುವಿಗೆ ಆರಂಭಕವಾಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ನೀವು ಒಪ್ಕೊಂಡಾಗ ಏನಾಗುತ್ತೆ, ಎರಡೇ ಕಾರಣ ಇತ್ತಲ್ಲ, ಎರಡು ಕಾರಣ ಬೇಕಾಗಿಲ್ಲ, ಮತ್ತು ಮೂರನೇ ಕಾರಣ ಬೇಕಾದ್ರೂ ಆಗ್ಬೋದು. ಅದ್ಯಾವ ಸ್ವಾಮಿ ಮೂರನೇ ಕಾರಣ ಅಂದರೆ, ತದಾ ಘೃತ ಕಾಠಿನ್ಯ ವಿಲಯನವತ್ ಮೂರ್ತ್ಯವಸ್ಥಾ ವಿಲಯನೇನಾಪಿ ವಿನಾಶ ಉಪಪದ್ಯತೆ. ಹೇಗೆ ಒಂದು ತುಪ್ಪ ಇದೆ, ಆ ತುಪ್ಪ ಏನಾಗಿದೆ, ಶೀತಕಾಲ ಗಟ್ಟಿಯಾಗೋಯ್ತು, ಘೃತ ಕಾಠಿನ್ಯ ತುಪ್ಪದ ಗಟ್ಟಿಯಾಗೋಯ್ತು, ಅದೇನು, ಅದು ಕರಗಿಸ್ಬಿಟ್ರಿ ಏನಾಯಿತು, ಆ ಒಂದು ಕಾಠಿನ್ಯ, ಆ ಘೃತದ ಒಂದು ಅವಸ್ಥೆ ಇತ್ತಲ್ಲ, ಮೂಲ ಕಾಠಿನ್ಯ ಅಂತಕ್ಕಂಥ ಗಟ್ಟಿ ಅಂತಕ್ಕಂಥದ್ದು, ಅದೇನಾಗೋಯ್ತು, ವಿಲಯನೇನ ನಾಶ ಆಗೋಯ್ತು. ಇಲ್ಲಿ ಆ ನಾಶವಾಗುವುದಕ್ಕೆ ನೀವು ಹಿಂದೆ ಹೇಳಿದ್ರಲ್ಲ ಎರಡು ಕಾರಣ, ಎರಡೂ ಕೂಡ ಕಾರಣವಲ್ಲ. ಏನಾಯಿತು, ಭಾಗವೂ ಆಗಲಿಲ್ಲ ಮತ್ತು ಪೂರ್ತಿ ನಾಶವೂ ಆಗಲಿಲ್ಲ. ಭಾಗ ಆಯಿತಾ, ಭಾಗನೂ ಆಗಲಿಲ್ಲ. ಏನಾಯಿತು, ಆ ಗಟ್ಟಿ ಇತ್ತು, ಕರಗಿತು ಅಷ್ಟೆ. ಅದಕ್ಕಿಂತ ನೀವು ಎರಡೇ ಕಾರಣ, ಅದರಿಂದ ನಿತ್ಯತ್ವ ಅದು ಸರಿ ಇಲ್ಲ ಅಂಥೇಳಿ, ತಸ್ಮಾತ್ ರೂಪಾದಿಮತ್ವಾತ್ ಸ್ಯಾತ್ ಅಭಿಪ್ರೇತ ವಿಪರ್ಯ ಪರಮಾಣುನ. ಆದ್ದರಿಂದ ನೀವು ರೂಪಾದಿಮತ್ವಾತ್, ರೂಪ ಇದೆ ಮತ್ತು ನಿತ್ಯತ್ವ ಅಂತಕ್ಕಂಥದ್ದು ಇದೆ ಎಂತ ನೀವು ಹೇಳಿಬಿಟ್ಟೆ ಅಣುವಿಗೆ, ಅದು ನೀವು ಒಪ್ಪಿಕೊಂಡಿರತಕ್ಕಂತಹ ಅಣುವಿನ ಸ್ವರೂಪ ಇದೆಯಲ್ಲ, ಅದಕ್ಕೆ ವಿರುದ್ಧವಾಗಿ ಆಗಿಬಿಡುತ್ತೆ. ತಸ್ಮಾದಪಿ ಅನುಪಪನ್ನ ಪರಮಾಣು ಕಾರಣವಾದ. ಆದ್ದರಿಂದಲೂ ಕೂಡ, ಹಿಂದೆ ಕಾರಣ ಹೇಳಿದ್ರು, ಇದು ಆದ್ದರಿಂದಲೂ ಕೂಡ ಅನುಪಪನ್ನ, ಇದು ಪರಮಾಣು ಕಾರಣವಾದ ಅನುಪಪನ್ನ, ಇದು ಎಲ್ಲಷ್ಟು ಹೊಂದುವುದಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇದು ಆ ಸೂತ್ರ ಮುಗಿಯಿತು. ಇನ್ನೊಂದು ಉಭಯಥಾಚ ದೋಷಾತ್ ಅಂತ ಇದೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.